ಇವರನ್ನ ನೋಡಿ ಯಾವುದೋ ಶಾಲೆ ಹುಡುಗ ಅನ್ಕೊಂಬೇಡಿ. ಇವರು ಭಾರತದಲ್ಲಿ ಅತ್ಯಂತ ಕಡಿಮೆ ಎತ್ತರದ ಡಾಕ್ಟರ್ ಗುರು. ಇವರ ಹೆಸರು ಗಣೇಶ್ ಬರಯ್ಯ. ಕೇವಲ 3 ಅಡಿ ಎತ್ತರ, 18 kg ತೂಕ. ಆದ್ರೆ ಇವರು ಮಾಡಿರೋ ಸಾಧನೆ ಮಾತ್ರ ಆಕಾಶದಷ್ಟು ಎತ್ತರ ಇದೆ. ಒಂದು ಸಮಯದಲ್ಲಿ ಇವರ ಹೈಟ್ ಅನ್ನ ನೋಡಿ ಸರ್ಕಸ್ ಅವರು ಇವರ ತಂದೆಗೆ 5 ಲಕ್ಷದ ಆಫರ್ ಕೊಡ್ತಾರೆ. ಆದ್ರೆ ಇವರ ತಂದೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನನ್ನ ಮಗನನ್ನ ಉಸಿ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡ್ತೀನಿ ಅಂತ ಹಠ ತೊಟ್ಟು ಆ ಆಫರ್ ಅನ್ನ ರಿಜೆಕ್ಟ್ ಮಾಡ್ತಾರೆ. ತಂದೆ ಆಸೆಂತೆ ಗಣೇಶ್ ಕೂಡ ನೀಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ತಾರೆ. ಎಕ್ಸಾಮ್ ಏನೋ ಕ್ಲಿಯರ್ ಆಗುತ್ತೆ, ಆದ್ರೆ ಮುಂದೆ ಒಂದು ದೊಡ್ಡ ಚಾಲೆಂಜ್ ಎದುರಾಗಿರುತ್ತೆ. ಮೆಡಿಕಲ್ ಕೌನ್ಸಿಲ್ ಅವರು ಇವರ ಹೈಟ್ ಮತ್ತೆ ಪರ್ಸನಾಲಿಟಿ ನೋಡಿ ನೀನು ಡಾಕ್ಟರ್ ಆಗೋದಕ್ಕೆ ಯೋಗ್ಯನಲ್ಲ ಅಂತ ಹೇಳಿ MBBS ನಲ್ಲಿ ಅಡ್ಮಿಷನ್ ಕೊಡೋದಕ್ಕೆ ನಿರಾಕರಿಸ್ತಾರೆ. ನಂತರ ಗಣೇಶ್ ಹೈಕೋರ್ಟ್ಗೆ ಹೋಗಿ ವಾದ ಮಾಡ್ತಾರೆ. ಆದ್ರೆ ಅವರಿಗೆ ಅಲ್ಲಿ ಸೋಲಾಗುತ್ತೆ. ಅಲ್ಲಿಗೆ ಸುಮ್ನಾಗದೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಅಲ್ಲಿ ಅವರು ಐತಿಹಾಸಿಕ ಗೆಲುವನ್ನ ಸಾಧಿಸ್ತಾರೆ. ಸುಪ್ರೀಂ ಕೋರ್ಟ್ ಡಾಕ್ಟರ್ ಆಗೋದಕ್ಕೆ ಪರ್ಮಿಷನ್ ಕೊಡುತ್ತೆ. ನಂತರ ಸ್ಟಡೀಸ್ ಕಂಪ್ಲೀಟ್ ಮಾಡ್ತಾರೆ. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇವರ ಈ ಸಾಧನೆ ಇಷ್ಟ ಆದ್ರೆ ಲೈಕ್ ಮಾಡಿ.